ನಾನು ನಟವರ ಗೋಸ್ವಾಮಿಯ ಮನೆಯಲ್ಲಿ ಉಳಿದುಕೊಂಡಿದ್ದೆ. ಅಲ್ಲೂ ಹಗಲೂ ಇರಲು ಜನ ತುಂಬಿಕೊಂಡೇ ಇರುತ್ತಿದ್ದರು. ಜನರ ಗುಂಪಿನಿಂದ ತಪ್ಪಿಸಿಕೊಳ್ಳಲು ಬೆಳಗಾಗೆದ್ದು ಒಬ್ಬ ಬಡಗಿಯ ಮನೆಗೆ ಹೋಗಿ ಇದ್ದು ಬಿಡುತ್ತಿದ್ದೆ. ಆದರೇನು, ಅಲ್ಲಿಗೂ ಸ್ವಲ್ಪ ಹೊತ್ತಿನಲ್ಲೇ ಜನರ ಗುಂಪು ಬಂದು ಬಿಡುತ್ತಿತ್ತು. ಮದ್ದಳೆ, ತಾಳ ಎಲ್ಲವನ್ನೂ ಜೊತೆಯಲ್ಲೇ ತಂದು ಬಿಡುತ್ತಿದ್ದರು. ಮತ್ತೆ ಅಲ್ಲಿ ಮದ್ದಲೆಯ ತಾಕುಟಿ ಶಬ್ದ. ಊಟ ಗೀಟ ಅಪರಾಹ್ನ 3 ಗಂಟೆಗೇನೆ. ಸುದ್ದಿ ಹಬ್ಬಿಬಿಟ್ಟಿತು. 7 ಸಲ ಸತ್ತು 7 ಸಲವೂ ಬದುಕಿ ಬಂದ ಒಬ್ಬ ಮನುಷ್ಯ ಬಂದಿದ್ದಾನೆ ಅಂತ. ನನಗೆ ನೆಗಡಿ, ತಲೆನೋವು ಬಂದು ಬಿಡಬಹುದೆಂದು ಹೆದರಿ ಹೃದಯ ಆ ಗುಂಪಿನಿಂದ ನನ್ನನ್ನು ಬಿಡಿಸಿ ಗದ್ದೆ ಬಯಲು ಕಡೆ ಎಳೆದುಕೊಂಡು ಹೋಗುತ್ತಿದ್ದ. ಅಲ್ಲಿಗೂ ಜನ ಇರುವೆ ಸಾಲಿನೋಪಾದಿಯಲ್ಲಿ ಬರಲಾರಂಭಿಸಿ ಬಿಡುತ್ತಿದ್ದರು. ಮತ್ತೆ ತಾಳಗಳ ಮತ್ತು ಮದ್ದಲೆಯ ತಾಕುಟಿ ಶಬ್ದ. ಹೃದಯ ಬೈದು ಹೇಳುತ್ತಿದ್ದ, ಏಕೆ ಹೀಗೆ ನೀವು ನಮ್ಮನ್ನು ಕಾಡುತ್ತಾ ಇದ್ದೀರಿ? ನಾವು ಎಂದೂ ಕೀರ್ತನೆಯನ್ನು ಕೇಳೇ ಇಲ್ಲವೇ? ಅಲ್ಲಿನ ಗೋಸಾಯಿಗಳು ನಮ್ಮೊಡನೆ ಒಂದು ದಿನ ಜಗಳ ಕಾಯಲು ಬಂದಿದ್ದರು. ಅವರು ಭಾವಿಸಿಕೊಂಡಿದ್ದರು ನಾವು ಅವರಿಗೆ ಸಲ್ಲುವ ಕಾಣಿಕೆಗಳನ್ನೆಲ್ಲ ಭಕ್ತರಿಂದ ವಸೂಲು ಮಾಡಿಕೊಂಡು ಹೋಗಿಬಿಡಬಹುದೆಂದು. ಅವರೇ ನೋಡಿದರು, ನಾನು ಒಂದು ತುಂಡು ಬಟ್ಟೆಯನ್ನೇ ಆಗಲಿ ಅಥವಾ ಒಂದು ಎಳೆ ನೂಲನ್ನೇ ಆಗಲಿ ಮುಟ್ಟದೇ ಇರುವುದನ್ನು. ಯಾರೋ ವೈಷ್ಣವ ಪಂಡಿತರಿಗೆಲ್ಲ ತಿಳಿಸಿದ್ದರು ನಾನು ಒಬ್ಬ ಬ್ರಹ್ಮಜ್ಞಾನಿ ಅಂತ. ಅದಕ್ಕಾಗಿ ಅವರು ನನ್ನನ್ನು ಪರೀಕ್ಷಿಸಲು ಬಂದಿದ್ದರು. ಅವರಲ್ಲಿ ಒಬ್ಬ ಪ್ರಶ್ನೆ ಹಾಕಿದ, ಇವರಿಗೆ ಮಾಲೆ ತಿಲಕ ಇಲ್ಲವಲ್ಲ ಏಕೆ? ಅವರಲ್ಲೇ ಒಬ್ಬ ಹೇಳಿದ, ತೆಂಗಿನ ಮಟ್ಟೆಯ ಹಾಗೆ ಅವು ತಾವಾಗಿಯೇ ಬಿದ್ದು ಹೋಗಿವೆ. ತೆಂಗಿನ ಮಟ್ಟೆಯ ದೃಷ್ಟಾಂತವನ್ನು ನಾನು ಅಲ್ಲಿ ಕಲಿತುಕೊಂಡೆ. ಬ್ರಹ್ಮಜ್ಞಾನ ದೊರೆತರೆ ಉಪಾಧಿ ತಾವಾಗಿಯೇ ಕಳಚಿ ಬಿದ್ದು ಹೋಗುತ್ತವೆ. ದೂರದ ಗ್ರಾಮಗಳಿಂದಲೂ ಜನ ಅಲ್ಲಿ ಬಂದು ಅಲ್ಲಿ ಸೇರಿಬಿಡುತ್ತಿದ್ದರು. ರಾತ್ರಿಯನ್ನೂ ಅಲ್ಲೇ ಕಳೆದು ಬಿಡುತ್ತಿದ್ದರು. ಆಕರ್ಷಣೆ ಎಂದರೆ ಏನು ಎಂಬುದು ನನಗೆ ಅಲ್ಲಿ ಅರ್ಥವಾಯಿತು. ಭಗವಂತ ಅವತರಿಸಿದಾಗ ಆತ ತನ್ನ ಯೋಗಮಾಯೆಯ ಸಹಾಯದಿಂದ ಜನರನ್ನು ಆಕರ್ಷಿಸುತ್ತಾನೆ. ಜನ ಸರ್ಪಮುಗ್ಧರಾಗಿ ಬಿಡುತ್ತಾರೆ. ಪರಮಹಂಸರು ಮುಖ್ಯೋಪಾಧ್ಯಾಯ ಸೋದರರೊಡನೆ ಮತ್ತು ಉಳಿದ ಭಕ್ತರೊಡನೆ ಮಾತುಕತೆ ಆಡುತ್ತಾ ಗಂಟೆ ಅಪರಾಹ್ನ 3 ಆಯಿತು. ರಾಧಿಕಾ ಗೋಸ್ವಾಮಿ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡುತ್ತಿದ್ದಾನೆ. ಆತ ಪರಮಹಂಸರನ್ನು ದರ್ಶನ ಮಾಡಿದ್ದು ಅದೇ ಮೊದಲನೇ ಸಲ. ಈಗ ಆತ ಒಂದು ಕಡೆ ಕುಳಿತುಕೊಳ್ಳುತ್ತಿದ್ದಾನೆ. ಏನು, ನೀನು ಅದ್ವೈತ ಗೋಸ್ವಾಮಿಯ ವಂಶಕ್ಕೆ ಸೇರಿದವನೇ? ಗೋಸ್ವಾಮಿ: ಹೌದು. ಈ ಮಾತನ್ನು ಕೇಳಿ ಪರಮಹಂಸರು ಆತನಿಗೆ ಕೈ ಮುಗಿಯುತ್ತಿದ್ದಾರೆ. ಶ್ರೀರಾಮಕೃಷ್ಣರು: ಅದ್ವೈತ ಗೋಸ್ವಾಮಿಯ ವಂಶ, ನಿನ್ನಲ್ಲಿ ಆತನ ಗುಣಗಳು ಇದ್ದೇ ಇರಬೇಕು. ಸಿಹಿ ಮಾವಿನ ಮರ ಸಿಹಿ ಹಣ್ಣುಗಳನ್ನೇ ವಿನ ಎಂದಿಗೂ ಹುಳಿಯಾದ್ದನ್ನು ಬಿಡದು. ಆದರೆ ನೆಲದ ಗುಣಕ್ಕೆ ಅನುಗುಣವಾಗಿ ಕೆಲವು ಮರ ದೊಡ್ಡ ಹಣ್ಣುಗಳನ್ನು, ಇನ್ನು ಕೆಲವು ಚಿಕ್ಕ ಹಣ್ಣುಗಳನ್ನು ಬಿಡುತ್ತವೆ. ಏನು, ನಿಜ ತಾನೇ? ಗೋಸ್ವಾಮಿ ವಿನಯದಿಂದ: ಹೌದು, ಆದರೆ ನನಗೆ ಏನು ತಾನೇ ಗೊತ್ತಿದೆ? ಶ್ರೀರಾಮಕೃಷ್ಣರು: ನೀನು ಏನು ಬೇಕಾದರೂ ಹೇಳಿಕೊ. ಜನ ನಿನ್ನನ್ನು ಹಾಗೆ ನುಣುಚಿಕೊಳ್ಳಲು ಬಿಟ್ಟುಕೊಡುವರೆ? ಬ್ರಾಹ್ಮಣರಲ್ಲಿ ಎಷ್ಟೇ ದೋಷವಿದ್ದರೂ ಅವರು ಭಾರದ್ವಾಜ, ಶಾಂಡಿಲ್ಯ ಇವರೇ ಮೊದಲಾದ ಋಷಿಗಳ ಗೋತ್ರಕ್ಕೆ ಸೇರಿದವರಾದ್ದರಿಂದ ಅವರು ಎಲ್ಲರಿಂದಲೂ ಪೂಜನೀಯರೇ. ಮಾಸ್ಟರಿಗೆ ಗರುಡನ ಕಥೆ ತಿಳಿಸು. ಮಾಸ್ಟರ್ ಸುಮ್ಮನೆ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣರು: ಯಾರ ವಂಶದಲ್ಲಿಯೇ ಆಗಲಿ
ಮಹಾಪುರುಷರು ಜನ್ಮವೆತ್ತಿದ್ದ ಪಕ್ಷದಲ್ಲಿ ಅವರು ಆ ವಂಶದವರನ್ನು ಮೇಲಕ್ಕೆ ಎತ್ತಿಬಿಡುತ್ತಾರೆ. ಎಷ್ಟೇ ದೋಷಗಳಿಂದ ಕೂಡಿದ್ದರು. ದುರ್ಯೋಧನ ಪಾಂಡವರ ಶತ್ರುವಾಗಿದ್ದರೂ ಆತನ ದೆಸೆಯಿಂದ ಪಾಂಡವರಿಗೆ ವನವಾಸ ಬಂದಿದ್ದರೂ ಗಂಧರ್ವರು ಕೌರವರನ್ನು ಬಂಧಿಸಿದಾಗ ಯುಧಿಷ್ಠಿರ ಹೋಗಿ ಅವರನ್ನು ಬಿಡಿಸಿದ. ಇದೂ ಅಲ್ಲದೆ ಧಾರ್ಮಿಕ ವೇಷಭೂಷಣಗಳಿಗೆ ಗೌರವ ತೋರಿಸಬೇಕಾಗುತ್ತದೆ. ಸೋಗು ಕಣ್ಣಿಗೆ ಬಿತ್ತು ಎಂದರೆ ನಿಜವಾದ ವಸ್ತುವಿನ ಉದ್ದೀಪನವಾಗಿ ಬಿಡುತ್ತದೆ. ಚೈತನ್ಯ ದೇವ ಒಮ್ಮೆ ಒಂದು ಕತ್ತೆಗೆ ಧಾರ್ಮಿಕ ವೇಷಭೂಷಣ ತೊಡಿಸಿ ಅದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡಿದನಂತೆ. ಗರುಡನನ್ನು ನೋಡಿದರೆ ಜನ ಕೈ ಮುಗಿಯುತ್ತಾರಲ್ಲ, ಏಕೆ? ಕಂಸನು ದೇವಕಿಯ ಶಿಶುವನ್ನು ಕೊಲ್ಲಲು ಹೋದಾಗ ಆ ಶಿಶುವಿನ ರೂಪ ಧರಿಸಿದ್ದ ಭಗವತಿ ಗರುಡನ ರೂಪ ತಾಳಿ ಅಂತರ್ಧಾನವಾಗಿ ಬಿಡುತ್ತಾಳೆ. ಅದಕ್ಕಾಗಿಯೇ ಈಗಲೂ ಜನ ಆ ಹಕ್ಕಿಯನ್ನು ಕಂಡರೆ ಕೈ ಮುಗಿಯುತ್ತಾರೆ. ಚಾಣಕ್ ಎಂಬ ಹೆಸರಿನ ದಂಡು ಪ್ರದೇಶಕ್ಕೆ ಒಬ್ಬ ಆಂಗ್ಲೇಯ ಪ್ರವೇಶ ಮಾಡುತ್ತಿರುವುದನ್ನು ನೋಡಿ ಅಲ್ಲಿನ ಸಿಪಾಯಿಗಳೆಲ್ಲರೂ ಆತನಿಗೆ ಸೆಲ್ಯೂಟ್ ಮಾಡಿದರು. ಕೋಯರ್ ಸಿಂಗ್ ಅದಕ್ಕೆ ಕಾರಣ ತಿಳಿಸಿದ. ಆಂಗ್ಲೇಯರ ಆಳ್ವಿಕೆಯಲ್ಲಿರುವುದರಿಂದ ನಾವು ಅವರಿಗೆ ಸೆಲ್ಯೂಟ್ ಮಾಡಬೇಕಾಗಿದೆ. ಶಾಕ್ತರು ತಂತ್ರಶಾಸ್ತ್ರವನ್ನು, ವೈಷ್ಣವರು ಪುರಾಣವನ್ನು ಅನುಸರಿಸುತ್ತಾರೆ. ವೈಷ್ಣವರು ಯಾವ ಸಾಧನೆಯನ್ನು ಮಾಡುತ್ತಾರೋ ಅದನ್ನು ಪ್ರಕಾಶಗೊಳಿಸುವುದರಲ್ಲಿ ದೋಷವೇನಿಲ್ಲ. ಆದರೆ ಶಾಕ್ತರದೆಲ್ಲ ಗೋಪ್ಯ. ಆದ್ದರಿಂದ ಶಾಕ್ತನನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವುದು ಬಹಳ ಕಷ್ಟ. ಗೋಸ್ವಾಮಿಗೆ, ನೀವೆಲ್ಲರೂ ಒಳ್ಳೆಯ ಜನ, ಎಷ್ಟು ಜಪ ಮಾಡುತ್ತೀರಿ, ಹರಿನಾಮವನ್ನು ಎಷ್ಟೊಂದು ಮಾಡುತ್ತೀರಿ. ಗೋಸ್ವಾಮಿ ವಿನಯದಿಂದ, ನಾವೇ ಮಹಾ ಮಾಡುತ್ತಿದ್ದೇವೆ, ನಾನು ಅತ್ಯಂತ ಅಧಮ. ಶ್ರೀರಾಮಕೃಷ್ಣರು ನಗುತ್ತಾ, ದೈನ್ಯತೆ ಇದು ಇರಬೇಕಾದ್ದೇ. ಇನ್ನೊಂದು ದೃಷ್ಟಿ ಇದೆ. ನಾನು ಹರಿನಾಮ ಜಪ ಮಾಡುತ್ತಿದ್ದೇನೆ, ನನ್ನಲ್ಲಿ ಇನ್ನೂ ಪಾಪ ಅಂದರೆ ಎಂಬುದು. ಯಾರು ಹಗಲಿರುಳೂ ಜಪಿಸುತ್ತಾನೋ ನಾನು ಪಾಪಿ, ನಾನು ಪಾಪಿ, ನಾನು ಅಧಮ, ನಾನು ಅಧಮ ಅಂತ ಆತ ಹಾಗೆಯೇ ಆಗಿ ಹೋಗಿಬಿಡುತ್ತಾನೆ. ಎಂಥ ಅಶ್ರದ್ಧೆ! ಭಗವಂತನ ಹೆಸರನ್ನು ಅಷ್ಟೊಂದು ಜಪಿಸುತ್ತಿದ್ದರೂ ಪಾಪಿ ಪಾಪಿ ಅಂತ ಹೇಳಿಕೊಳ್ಳುತ್ತಲೇ ಇರುವುದು. ಗೋಸ್ವಾಮಿ ಪರಮಹಂಸರ ಈ ಮಾತನ್ನು ಬಾಯಿ ಬಿಟ್ಟುಕೊಂಡು ಕೇಳಿದ. ಶ್ರೀರಾಮಕೃಷ್ಣರು, ನಾನು ಬೃಂದಾವನದಲ್ಲಿ ವೈಷ್ಣವರಂತೆಯೇ ಬಟ್ಟೆ ಬರೆ ಹಾಕಿಕೊಳ್ಳುತ್ತಿದ್ದೆ 15 ದಿನಗಳ ಮಟ್ಟಿಗೆ. ಭಕ್ತರಿಗೆ ಎಲ್ಲ ಭಾವಗಳಲ್ಲೂ ಕೆಲವು ದಿನ ಇರುತ್ತಿದ್ದೆ. ಆಗ ಮಾತ್ರವೇ ಶಾಂತಿ ದೊರೆಯುತ್ತಿತ್ತು. ನಗುತ್ತಾ, ನಾನು ಎಲ್ಲ ಸಾಧನೆಗಳನ್ನೂ ಮಾಡಿದ್ದೇನೆ, ಎಲ್ಲ ಮಾರ್ಗಗಳನ್ನೂ ಒಪ್ಪುತ್ತೇನೆ, ಶಾಕ್ತರನ್ನೂ ಗೌರವಿಸುತ್ತೇನೆ, ವೈಷ್ಣವರನ್ನೂ ಗೌರವಿಸುತ್ತೇನೆ, ಹಾಗೆಯೇ ವೇದಾಂತವಾದಿಗಳನ್ನು ಕೂಡ. ಇಲ್ಲಿಗೆ ಅದಕ್ಕಾಗಿಯೇ ಎಲ್ಲ ಮತದ ಜನರೂ ಬರುತ್ತಿರುವುದು. ಪ್ರತಿಯೊಬ್ಬರೂ ಭಾವಿಸುತ್ತಾರೆ ನಾನು ಅವರ ಸಂಪ್ರದಾಯಕ್ಕೆ ಸೇರಿದವನು ಎಂದು. ಈಗಿನ ಕಾಲದ ಬ್ರಹ್ಮಜ್ಞಾನಿಗಳನ್ನೂ ನಾನು ಗೌರವಿಸುತ್ತೇನೆ. ಒಬ್ಬನ ಹತ್ತಿರ ಒಂದು ಕೊಳದಪ್ಪಲೆ ತುಂಬ ಬಣ್ಣ ಇದ್ದಿತು. ಆ ಬಣ್ಣದ ವಿಶೇಷ ಗುಣ ಏನೆಂದರೆ, ಯಾರು ಯಾವ ಯಾವ ಬಣ್ಣಗಳನ್ನು ತಮ್ಮ ಬಟ್ಟೆಗೆ ಹಾಕಿಕೊಡಬೇಕು ಅಂತ ಕೇಳುತ್ತಿದ್ದರೋ ಅದೇ ಬಣ್ಣದಿಂದ ಆಯಾ ಬಣ್ಣಗಳನ್ನು ಹಾಕಿಕೊಡಬಹುದಾಗಿತ್ತು. ಆದರೆ ಒಬ್ಬ ಜಾಣ ಆ ಬಣ್ಣ ಹಾಕುವನನ್ನು ಕೇಳಿದ, ನೀನು ಯಾವ ಬಣ್ಣದಿಂದ ಎಲ್ಲ ಬಣ್ಣಗಳನ್ನೂ ಹಾಕಿಕೊಡುತ್ತಾ ಇದ್ದೀಯೋ ಆ ಮೂಲ ಬಣ್ಣದ ಬಣ್ಣವನ್ನೇ ನನ್ನದಕ್ಕೆ ಹಾಕಿಕೊಡು. ಎಲ್ಲರೂ ನಗುತ್ತಿದ್ದಾರೆ. ನಾನೇಕೆ ಒಂದೇ ಸ್ವರ ಊದುವವನಾಗಲಿ? ನಾನು ಹೀಗಿದ್ದರೆ ಈ ಸಂಪ್ರದಾಯದವರು ಬರುವುದಿಲ್ಲವಲ್ಲ ಎಂಬ ಭಯ ನನಗಿಲ್ಲ. ಜನ ಬರಲಿ ಬಿಡಲಿ, ಅದಕ್ಕಾಗಿ ನಾನು ಕಿಂಚಿತ್ತೂ ಚಿಂತಿಸುತ್ತಿಲ್ಲ. ಜನರನ್ನು ಕೈಯಲ್ಲಿ ಇಟ್ಟುಕೊಳ್ಳುವ ಭಾವನೆಯೇ ನನ್ನ ಮನಸ್ಸಿನಲ್ಲಿ ಏಳುತ್ತಿಲ್ಲ. ಅಧರಸೇನ ತನಗೊಂದು ದೊಡ್ಡ ಉದ್ಯೋಗಕ್ಕಾಗಿ ನಾನು ಭಗವತಿಗೆ ಪ್ರಾರ್ಥನೆ ಮಾಡಬೇಕೆಂದು ತಿಳಿಸಿದ. ಆದರೆ
ಆತನಿಗೆ ಅದು ದೊರೆಯಲಿಲ್ಲ. ಅದಕ್ಕಾಗಿ ಆತ ನನ್ನ ಸಂಬಂಧವಾಗಿ ಬೇರೆ ವಿಧವಾಗಿ ಭಾವಿಸುವುದಾದರೆ ನನಗೇನು ಅಂಜಿಕೆ. ಒಂದು ದಿನ ನಾನು ಕೇಶವಸೇನನ ಮನೆಗೆ ಹೋಗಿದ್ದಾಗ ಅಲ್ಲಿ ನನಗೊಂದು ಹೊಸ ಭಾವ ಬಂದಿರುವುದು ನನ್ನ ಅರಿವಿಗೆ ಬಂತು. ಬ್ರಾಹ್ಮ ಸಮಾಜದವರು ಯಾವಾಗ ನೋಡಿದರೂ ನಿರಾಕಾರ ನಿರಾಕಾರ ಅಂತ ಹೇಳುತ್ತಲೇ ಇರುತ್ತಾರೆ. ಆದ್ದರಿಂದ ಭಾವದಲ್ಲಿ ಭಗವತಿಗೆ ಹೇಳಿದೆ, ತಾಯೇ, ನೀನು ಇಲ್ಲಿಗೆ ಬರಬೇಡ. ಇವರು ನಿನ್ನ ರೂಪಗಳನ್ನು ಒಪ್ಪುತ್ತಿಲ್ಲ. ಸ್ವಮತಾಭಿಮಾನಕ್ಕೆ ವಿರುದ್ಧವಾಗಿ ಪರಮಹಂಸರು ಆಡಿದ ಮಾತುಗಳನ್ನೆಲ್ಲ ಗೋಸ್ವಾಮಿ ಸದ್ದಿಲ್ಲದೆ ಕೇಳಿದ. ಶ್ರೀರಾಮಕೃಷ್ಣರು ನಗುತ್ತಾ, ವಿಜಯ ಈಗ ಒಳ್ಳೆಯ ಮಾನಸಿಕ ಸ್ಥಿತಿಯಲ್ಲಿದ್ದಾನೆ. ಹರಿ ಹರಿ ಎಂದು ಹೇಳುತ್ತಾ ಇದ್ದ ಹಾಗೆ ನೆಲದ ಮೇಲೆ ಬಿದ್ದು ಬಿಡುತ್ತಾನೆ. ಬೆಳಗಿನ ಜಾವ 4 ಗಂಟೆಯವರೆಗೆ ಕೀರ್ತನೆ, ಧ್ಯಾನ ಇವುಗಳಲ್ಲೇ ನಿರತನಾಗಿರುತ್ತಾನೆ. ಈಗ ಕಾಷಾಯ ವಸ್ತ್ರ ಧರಿಸುತ್ತಿದ್ದಾನೆ. ಭಗವದ್ ವಿಗ್ರಹ ಕಣ್ಣಿಗೆ ಬಿತ್ತು ಎಂದರೆ ಸಾಷ್ಟಾಂಗ ಪ್ರಣಾಮ. ಒಮ್ಮೆ ಆತ ನನ್ನೊಡನೆ ಗದಾಧರನ ಶಾಲಾಗೃಹಕ್ಕೆ ಬಂದ. ಗದಾಧರ ಧ್ಯಾನ ಮಾಡುತ್ತಿದ್ದ ಸ್ಥಳವನ್ನು ನಾನು ಆತನಿಗೆ ತೋರಿಸಿದೆ. ಒಡನೆಯೇ ಅಲ್ಲಿಗೆ ಬಂದು ಸಾಷ್ಟಾಂಗ ಪ್ರಣಾಮ ಹಾಕಿದ. ಚೈತನ್ಯ ದೇವನ ಪಟದ ಮುಂದೆ ಮತ್ತೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಗೋಸ್ವಾಮಿ ರಾಧಾಕೃಷ್ಣ ಮೂರ್ತಿಗಳ ಎದುರಿಗೆ ಶ್ರೀರಾಮಕೃಷ್ಣರು ಅಲ್ಲಿಯೂ ಸಾಷ್ಟಾಂಗ ಪ್ರಣಾಮ ಮಾಡಿದ. ಒಳ್ಳೆ ಆಚಾರವಂತ. ಗೋಸ್ವಾಮಿ, ಹಾಗಾದರೆ ನಾವು ಈಗ ಆತನನ್ನು ನಮ್ಮ ಸಂಪ್ರದಾಯಕ್ಕೆ ಸೇರಿಸಿಕೊಳ್ಳಬಹುದಲ್ಲ? ಶ್ರೀರಾಮಕೃಷ್ಣರು, ಜನ ಏನೆಂದುಕೊಳ್ಳುತ್ತಾರೆ ಎಂಬುದರ ಮೇಲೆ ಆತ ಅಷ್ಟೊಂದು ಮನಸ್ಸು ಕೊಡುವುದಿಲ್ಲ. ಗೋಸ್ವಾಮಿ, ಅದಕ್ಕಾಗಿ ಅಲ್ಲ, ಸಮಾಜ ಕೃತಾರ್ಥವಾಗಿ ಬಿಡುತ್ತದೆ. ಅದಕ್ಕೆ ಅಂಥ ಮನುಷ್ಯ ದೊರೆತುದೇ ಆದರೆ. ಶ್ರೀರಾಮಕೃಷ್ಣರು, ನನ್ನನ್ನು ಬಹಳವಾಗಿ ಗೌರವಿಸುತ್ತಾನೆ. ಆದರೆ ಆತನನ್ನು ಸಂಧಿಸುವುದೇ ಬಹಳ ಕಷ್ಟ. ಇಂದು ಢಾಕಾಕ್ಕೆ, ನಾಳೆ ಇನ್ನೊಂದು ಜಾಗಕ್ಕೆ, ಹೀಗೆ ಕರೆ ಆತನಿಗೆ ಬರುತ್ತಲೇ ಇರುತ್ತದೆ. ಯಾವಾಗಲೂ ವ್ಯಸ್ತನಾಗಿಯೇ ಇರುತ್ತಾನೆ. ಸಾಧಾರಣ ಬ್ರಾಹ್ಮ ಸಮಾಜದಲ್ಲಿ ಒಂದು ದೊಡ್ಡ ಗೊಂದಲ ಎದ್ದಿದೆ. ಗೋಸ್ವಾಮಿ, ಮಹಾಶಯರೇ, ಕಾರಣ? ಶ್ರೀರಾಮಕೃಷ್ಣರು, ಬ್ರಾಹ್ಮ ಸಮಾಜದವರು ಆತನಿಗೆ ಹೇಳುತ್ತಾರೆ, ನೀನು ಸಾಕಾರವಾದಿಗಳೊಡನೆ ಬೆರೆಯುತ್ತಾ ಇದ್ದೀಯೆ, ನೀನು ವಿಗ್ರಹಾರಾಧಕ. ವಿಜಯ ಬಹಳ ಉದಾರಿ ಮತ್ತು ಸರಳ ವ್ಯಕ್ತಿ. ಸರಳನಾಗದ ಹೊರತು ಭಗವಂತನ ಕೃಪೆ ದೊರಕದು. ಈಗ ಪರಮಹಂಸರು ಮುಖ್ಯೋಪಾಧ್ಯಾಯ ಸೋದರರೊಡನೆ ಮಾತುಕತೆ ಆಡುತ್ತಿದ್ದಾರೆ. ಅಣ್ಣ ಮಹೇಂದ್ರನಿಗೆ ಸ್ವಂತ ವ್ಯಾಪಾರ ಇದೆ. ತಮ್ಮ ಪ್ರಿಯನಾಥನಿಗೆ ಇಂಜಿನಿಯರ್ ಕೆಲಸ ಇತ್ತು. ಸಾಕಾದಷ್ಟು ಸಂಪಾದನೆ ಮಾಡಿಕೊಂಡು ಆ ಕೆಲಸವನ್ನು ಬಿಟ್ಟುಬಿಟ್ಟಿದ್ದಾನೆ. ಮಹೇಂದ್ರನ ವಯಸ್ಸು 35-36 ಇರಬೇಕು. ಅವರಿಗೆ ಮನೆ ಕಲ್ಕತ್ತದಲ್ಲೂ ಇದೆ, ಹಳ್ಳಿಯಲ್ಲೂ ಇದೆ. ಶ್ರೀರಾಮಕೃಷ್ಣರು ನಗುತ್ತಾ, ಸ್ವಲ್ಪ ಉದ್ದೀಪನ ಆಗುತ್ತಿದೆಯಲ್ಲ ಅಂತ ಸುಮ್ಮನೆ ಇದ್ದು ಬಿಡಬೇಡಿ. ಮುಂದೆ ಹೋಗಿ. ಚಂದನದ ಕಾಡಿನ ನಂತರ ಇನ್ನೂ ಇವೆ, ಬೆಳ್ಳಿಯ ಗಣಿ, ಚಿನ್ನದ ಗಣಿ ಇತ್ಯಾದಿ. ಪ್ರಿಯನಾಥ ನಗುತ್ತಾ, ಮಹಾಶಯರೇ, ಕಾಲಿಗೆ ಬೇಡಿ ಬಿದ್ದು ಬಿಟ್ಟಿದೆ, ಮುಂದೆ ಹೋಗಲು ಬಿಟ್ಟುಕೊಡುತ್ತಿಲ್ಲ. ಶ್ರೀರಾಮಕೃಷ್ಣರು, ಕಾಲಿಗೆ ಬೇಡಿ ಬಿದ್ದಿದ್ದರೆ ಏನು ತೊಂದರೆ? ಮುಖ್ಯವಾದುದು ಮನಸ್ಸು. ಮನಸ್ಸಿನಿಂದಲೇ ಬಂಧನ, ಮನಸ್ಸಿನಿಂದಲೇ ಮುಕ್ತಿ. ಒಂದು ಕಥೆ ಕೇಳು. ಇಬ್ಬರು ಸ್ನೇಹಿತರಿದ್ದರು. ಒಬ್ಬ ವೇಶ್ಯೆಯ ಮನೆಗೆ ಹೋದ, ಇನ್ನೊಬ್ಬ ಭಾಗವತ ಕೇಳಲು ಹೋದ. ಮೊದಲನೆಯವನು ಭಾವಿಸಲಾರಂಭಿಸಿದ, ನನ್ನ ಜನ್ಮಕ್ಕೆ ಬೆಂಕಿ ಹಾಕ, ನನ್ನ ಸ್ನೇಹಿತ ಭಾಗವತ ಕೇಳುತ್ತಿದ್ದಾನೆ, ನಾನು ಇಲ್ಲಿ ಯಾವ ಗುಂಡಿಯಲ್ಲಿ ಬಿದ್ದಿದ್ದೇನೆ,
ಎರಡನೆಯವನು ಭಾವಿಸಲಾರಂಭಿಸಿದ. ನನ್ನ ಜನ್ಮವನ್ನು ತೆಗೆದುಕೊಂಡು ಹೋಗಿ ನೀರು ನೆರಳು ಇಲ್ಲದ ಜಾಗದಲ್ಲಿ ಚೆನ್ನಾಗಿ ಸುಡಬೇಕು. ನನ್ನ ಸ್ನೇಹಿತ ಅಲ್ಲಿ ಎಷ್ಟು ಆಮೋದ ಆಹ್ಲಾದಗಳಲ್ಲಿ ತೊಡಗಿರಬೇಕು. ಆದರೆ ನಾನೆಂಥ ಪೆದ್ದ ಭಟ್ಟ. ಅವರಿಬ್ಬರೂ ಸತ್ತ ನಂತರ ಮೊದಲನೆಯವನನ್ನು ವಿಷ್ಣುದೂತರು ಕರೆದುಕೊಂಡು ಹೋದರು ವೈಕುಂಠಕ್ಕೆ. ಎರಡನೆಯವನನ್ನು ಯಮದೂತರು ಕರೆದುಕೊಂಡು ಹೋದರು ನರಕಕ್ಕೆ. ಪ್ರಿಯನಾಥ, ಮನಸ್ಸು ನನ್ನ ವಶದಲ್ಲಿ ಇಲ್ಲವಲ್ಲ. ಶ್ರೀರಾಮಕೃಷ್ಣರು: ಏಕೆ ಹಾಗೆ? ಅಭ್ಯಾಸ ಯೋಗ ಇದೆಯಲ್ಲ, ಅಭ್ಯಾಸ ಮಾಡು, ನೋಡುವೆಯಂತೆ ಮನಸ್ಸು ನೀನು ಬೇಕು ಅಂದ ಕಡೆಗೇ ಹೋಗುತ್ತದೆ. ಮನಸ್ಸೆಂಬುದು ಅಗಸನ ಮನೆಯಿಂದ ಬಂದ ಬಟ್ಟೆಯ ಹಾಗೆ. ಕೆಂಪು ಬಣ್ಣದಲ್ಲಿ ಅದ್ದಿದರೆ ಕೆಂಪು, ನೀಲಿ ಬಣ್ಣದಲ್ಲಿ ಅದ್ದಿದರೆ ನೀಲಿ ಆಗಿಬಿಡುತ್ತದೆ. ಯಾವ ಬಣ್ಣದಲ್ಲಿ ಅದ್ದುತ್ತೀಯೋ ಆ ಬಣ್ಣವನ್ನು ಅದು ಹಿಡಿದುಕೊಂಡು ಬಿಡುತ್ತದೆ. ಗೋಸ್ವಾಮಿಗೆ ಕೇಳಬೇಕಾದ್ದು ಏನಾದರೂ ಇದೆಯೇ? ಗೋಸ್ವಾಮಿ ಅತ್ಯಂತ ವಿನಯದಿಂದ: ಏನಿಲ್ಲ, ತಮ್ಮ ದರ್ಶನ ಆಯಿತಲ್ಲ, ಜೊತೆಗೆ ಇಷ್ಟು ಹೊತ್ತಿನಿಂದ ಎಲ್ಲವನ್ನೂ ಕೇಳಿದ್ದೇನಲ್ಲ. ಶ್ರೀರಾಮಕೃಷ್ಣರು: ಹೋಗಿ ದೇವಾಲಯಗಳನ್ನು ನೋಡಿಕೊಂಡು ಬಾ. ಗೋಸ್ವಾಮಿ ಅತ್ಯಂತ ವಿನಯದಿಂದ ತಮ್ಮ ಮುಖದಿಂದ ಒಂದೆರಡು ಚೈತನ್ಯ ಮಹಾಪ್ರಭುವಿನ ಗುಣಾನುಕೀರ್ತನೆ ಪರಮಹಂಸರು ಹಾಡುತ್ತಿದ್ದಾರೆ. ಗೌರವರ್ಣವಾಯಿತೇಕೆ ಇನ್ನು ನನ್ನ ತನುರುಚಿ, ಯುಗ ಯುಗಗಳು ಕಳೆಯಬೇಕು. ಮತ್ತೆ ಹಾಡುತ್ತಿದ್ದಾರೆ. ಬೃಂದಾವನದೆಡೆ ನೋಡುತ್ತ ಗೌರವನು ಕಂಬನಿಯನ್ನು ಸುರಿಸುವನು, ಅಳುವನು ನಗುವನು ಹಾಡುತ್ತ ಕುಣಿವನು, ಆನಂದದ ಕಡಲಾಗಿಹನು. ಯಾವ ಕಾಡನೋ ಬೃಂದಾವನವೆನ್ನುತ್ತ ಈ ಕಡಲನೆ ಯಮುನೆಯ ಹೊನಲೆಂದು ಭಾವಿಸಿ ನೆಲದಲ್ಲಿ ಹೊರಡುವನು. ಹಾಡುವುದು ಮುಗಿಯಿತು. ಈಗ ಮಾತುಕತೆ ಆಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಗೋಸ್ವಾಮಿಗೆ: ಈಗ ನಿಮ್ಮ ಸಂಪ್ರದಾಯಕ್ಕೆ ಅನುಸಾರ ಹಾಡಿದೆ. ಶಾಕ್ತರೇ ಆಗಲಿ, ಘೋಷಪಾರದವರೇ ಆಗಲಿ, ಮತ್ತಾರೇ ಆಗಲಿ ಬಂದರೂ ಅವರಂತೆ ನಾನು ಹಾಡಬೇಕಾಗಿದೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ